ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮ ನಾಯಕತ್ವದ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಯಾವುದೋ ಒಂದು ಕೆಲಸ, ಒಂದು ಜವಾಬ್ದಾರಿ, ಒಂದು ಕರ್ತವ್ಯ ನಿಮ್ಮ ಮೇಲಿದೆ ಅಂತಾದರೆ ನಾನು ಎಷ್ಟರ ಮಟ್ಟಿಗೆ ಅದನ್ನು ನಿಭಾಯಿಸಬಲ್ಲೆ ಅನ್ನುವಂಥದ್ದು. ಜೊತೆಗೆ ಆ ರೀತಿ ಜವಾಬ್ದಾರಿಯುತವಾಗಿ ಮಾಡಬೇಕಾದಂತಹ ಕೆಲಸದಲ್ಲಿ ನನ್ನ ತಾಳ್ಮೆ ಎಷ್ಟು, ಯಾವ ರೀತಿ ನಾನು ಈ ಒಂದು ಕೆಲಸಕ್ಕೆ ನ್ಯಾಯವನ್ನು ಒದಗಿಸಬಲ್ಲೆ, ಇವೆಲ್ಲವನ್ನು ಸರಿಯಾಗಿ ಪ್ರಶ್ನೆ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಬುದ್ಧಿವಂತರ ಸಹವಾಸ ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ. ಯಾಕೆ ಅಂತಂದರೆ ಅವರು ಸಂತೋಷವಾಗಿರ್ತಾರೆ, ಅದರಲ್ಲಿ ನೀವು ಕೂಡ ಭಾಗಿಗಳಾಗ್ತೀರಿ ಎನ್ನುವಂಥದ್ದು. ಮನೆಯ ನವೀಕರಣದ ವಿಚಾರ ಅಲ್ಲಿ ಮುನ್ನೆಲೆಗೆ ಬರಬಹುದು. ಅವಿವಾಹಿತರಿಗೆ ಏನೋ ಸಣ್ಣದಾಗಿ ಸಿಹಿ ಸುದ್ದಿ, ಆದರೆ ಅನುಮಾನ ಪಡುವಂಥದ್ದು ಬೇಡ. ನಿಮ್ಮ ಪ್ರಯತ್ನ ನಿಮ್ಮದಾಗಿರಲಿ. ಭಗವಂತನ ಅನುಗ್ರಹ, ಅದೃಷ್ಟ ಎರಡೂ ಇದರ ಜೊತೆಗೆ ಸೇರಿ ಬಂದಾಗ ನಿಮಗೆ ಅನುಕೂಲವಾಗ್ತಕ್ಕಂಥದ್ದಾಗತ್ತೆ. ಪ್ರಯಾಣದಿಂದ ತೊಂದರೆ ಆಗಬಹುದು, ಆದರೆ ಪ್ರಯಾಣ ಅನ್ನುವಂಥದ್ದು ಅನಿವಾರ್ಯವಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಸಾಮಾಜಿಕವಾದಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಸ್ವಯಂವರ ಪಾರ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವಿವಾಹಿತರಿಗೆ ವಿವಾಹ ಭಾಗ್ಯ ಆಗಲಿ ಅನ್ನುವಂಥದ್ದು ನಮ್ಮ ಪ್ರಾರ್ಥನೆಯೂ ಇದೆ. ಶುಭವಾಗಿ. ವೃಷಭ ರಾಶಿ. ಸಾಲದ ವಿಚಾರ ಬೇಡ. ನೀವು ಸಾಲ ಮಾಡೋದು, ಬೇರೆಯವರಿಗೆ ಸಾಲ ಕೊಡಿಸೋದು, ಅಥವಾ ನೀವು ಬೇರೆಯವರ ಸಾಲಕ್ಕೆ ಸಾಕ್ಷಿಯಾಗಿ ಸಹಿ ಮಾಡುವಂಥದ್ದು, ಯಾವುದೇ ವ್ಯವಹಾರಗಳು ಸಾಲದ ವಿಚಾರವಾಗಿ ಖಂಡಿತವಾಗಿ ಬೇಡವೇ ಬೇಡ. ವಿವಾಹದ ವಿಚಾರ ಪ್ರಸ್ತಾಪವಾಗುತ್ತೆ, ಆದರೆ ಅದು ಬೇಡ ಅನ್ನುವಂಥದ್ದು ನಿರಾಸೆಗೆ ಕಾರಣವಾಗುತ್ತೆ. ಮನೆಯಲ್ಲಿ ಯಾವುದೋ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಮಾತಾಡುವಾಗ ಅದು ಬೇಡ ಅನ್ನುವಂತಹ ರೀತಿಯಲ್ಲಿ ಆಗಬಹುದು. ಗೌರವ ಎಲ್ಲಿ ಇರುತ್ತೋ ಅಂತಹ ಸ್ಥಳದಲ್ಲಿ ನೀವು ಭಾಗಿಗಳಾಗಿ, ಇಲ್ಲದೇ ಇದ್ದರೆ ಅಂತರವನ್ನು ಕಾಯ್ದುಕೊಳ್ಳಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಮನೆಯ ಅಗತ್ಯತೆಗಳನ್ನು ಗಮನಿಸಿ. ನೀವು ಒಂದು ಮುಖ್ಯ ಸ್ಥಾನದಲ್ಲಿ ನಿಂತುಕೊಂಡು ನಿಮ್ಮ ಕರ್ತವ್ಯ ಏನು ಮಾಡಬೇಕು ಮನೆಗೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಲಿ. ವಿನಾಕಾರಣ ಎಲ್ಲೂ ತಿರುಗದೇ ಇದ್ದರೆ ಒಳ್ಳೆಯದು ಅಂತ ಹೇಳಿ ಅರ್ಥ. ಪ್ರೇಮದ ವಿಚಾರದಲ್ಲಿ ಸಮಾಧಾನ ಇರಬಹುದು. ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡ್ಕೊಳ್ಳಿ. ನಿಮ್ಮ ಪ್ರೀತಿ ಪ್ರೇಮಕ್ಕೆ ಒಂದು ಸರಿಯಾದಂತಹ ಬೆಲೆ ಸಿಕ್ಕಲಿ. ಶುಭವಾಗಲಿ. ಮಿಥುನ ರಾಶಿ. ಬಂಧುಗಳಿಂದಲೇ ನಿಮ್ಮ ವೃತ್ತಿ ಅಥವಾ ನೌಕರಿಗೆ, ನಿಮ್ಮ ವ್ಯವಹಾರಕ್ಕೆ ಪೆಟ್ಟು ಬೀಳ್ತಕ್ಕಂಥದ್ದಿದೆ. ಲಾಭ ಅಥವಾ ನಷ್ಟ ಅಥವಾ ಹಣ ಇವೆಲ್ಲವೂ ಕೂಡ ತಾತ್ಕಾಲಿಕವಾದಂತಹ ವ್ಯವಹಾರ ಅಂತ ಹೇಳಿ ಭಾವಿಸಬೇಕು. ನೀವು ಹಿಂದೆ ಇದ್ದ ಪರಿಸ್ಥಿತಿಯನ್ನು ಒಂದು ಸಾರಿ ಜ್ಞಾಪಿಸ್ಕೊಂಡಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ಬೋದು. ಇವತ್ತು ಲಾಭವನ್ನು ಪಡ್ಕೊಳ್ತೀರಿ, ನಾಳೆ ಕಳೆಯಬಹುದು. ಇವತ್ತು ಕೈಯಲ್ಲಿ ಹಣ ಇರುತ್ತೆ, ನಾಳೆ ಇಲ್ಲದೇ ಇರಬಹುದು. ಆದರೆ ನೀವು ನೀವಾಗಿದ್ದರೆ ಮತ್ತೆ ಎಲ್ಲವನ್ನು ಕೂಡ ಪಡ್ಕೊಳ್ಬಹುದು ಅನ್ನುವಂಥದ್ದು. ದಾಂಪತ್ಯದಲ್ಲಿ ಬೇರೆ ವ್ಯಕ್ತಿಯ ಆಗಮನದಿಂದ ಬೇಸರವಾಗ್ತಕ್ಕಂಥದ್ದು. ನಿಮ್ಮಲ್ಲಿ ಏನೋ ಸಣ್ಣ ಪುಟ್ಟ ಕಿರಿಕಿರಿಯೋ ಜಗಳವೋ ಮನಸ್ತಾಪವೋ ಇರುತ್ತೆ. ಬೇರೆಯವರು ಬಂದು ಅದನ್ನು ತೀರ್ಮಾನ ಮಾಡುವಾಗ, ಆ ವಿಷಯದಲ್ಲಿ ಗಮನಿಸುವಾಗ ಇನ್ನಷ್ಟು ಮತ್ತಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಸ್ವಭಾವವನ್ನು ಬದಲಾವಣೆ ಮಾಡಿ, ಯಾವ ರೀತಿ ನೀವು ನಡ್ಕೊಳ್ತೀರಿ ಅನ್ನುವಂಥದ್ದು ಎಲ್ಲ ವಿಷಯಕ್ಕೂ ಕೂಡ ಮುಖ್ಯವಾಗುತ್ತೆ. ಅದರಿಂದ ಸ್ವಭಾವದಲ್ಲಿ ಬದಲಾವಣೆ ಆದರೆ, ಪರಿವರ್ತನೆ ಆದರೆ, ಧನಾತ್ಮಕವಾಗಿ ಆದರೆ ಅದು ನಿಮಗೆ ಅನುಕೂಲವಾಗುತ್ತೆ. ಆಸ್ತಿಯ ವಿಚಾರ ಮುಂದೆ ಮಾರಕವಾಗುತ್ತೆ. ಆಸ್ತಿಯಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ಅದೆಲ್ಲೋ ಕೋರ್ಟಲ್ಲೋ ಕಚೇರಿಯಲ್ಲೋ ಇರುತ್ತೆ. ನಿಮಗೆ ಯಾವ ಲಾಭವೂ ಕೂಡ ಅದರಿಂದ ಇಲ್ಲದೇ ಇರೋ ಹಾಗಾಗುತ್ತೆ ಅಂತ ಹೇಳಿ ಅರ್ಥ. ವ್ಯವಹಾರ ಛಿದ್ರವಾಗುತ್ತೆ, ನಷ್ಟವಾಗುತ್ತೆ, ಅವಮಾನವಾಗುತ್ತೆ. ಯಾವುದೂ ಕೂಡ ಕೈಗೂಡುವುದಿಲ್ಲ. ಸುಮ್ಮನೆ ಜಗಳ ಅಷ್ಟೇ. ವ್ಯವಹಾರಕ್ಕೋಸ್ಕರವಾಗಿ ಯಾವ ಅನುಕೂಲವೂ ಇಲ್ಲ. ಕುಟುಂಬದ ಮೂಲ ದೇವರನ್ನು ಗುರುತಿಸಿ ಅದನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಸರಿತಪ್ಪುಗಳ ಬಗ್ಗೆ ವಿವೇಚನೆ ಬರಲಿ. ಶುಭವಾಗಿ. ಕರ್ಕಾಟಕ ರಾಶಿ. ಮನೆಯಲ್ಲಿ ಹೆಂಗಸರ ವಿಚಾರಕ್ಕೆ ಬಹಳ ಬೇಸರವಾಗುತ್ತೆ. ಮನೆಯ ಹೆಣ್ಣು ಹೇಗಿರಬೇಕು ಹಾಗಿಲ್ಲದೆ ಅವರಿಂದ ಅವಮಾನವಾಗುವಂಥದ್ದು, ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸದಲೇ ಸೋಮಾರಿತನವನ್ನು ತೋರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದು. ಗೃಹಿಣಿ ಗೃಹಮುಚ್ಯತೆ. ಮನೆಯಲ್ಲಿ
ಎಲ್ಲ ತಿಳಿದಂತಹ ಸಂಸ್ಕಾರಯುತವಾದಂತಹ ಹೆಣ್ಣಿದ್ರೆ ಆ ಹೆಣ್ಣೇ ಮನೆ ಅಂತ ಹೇಳಿ ಕರೆಸ್ಕೊಳ್ಳುವಂಥದ್ದು. ಅಷ್ಟು ಪವಿತ್ರವಾದಂತಹ ಉತ್ಕೃಷ್ಟವಾದಂತಹ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಇರುವಂಥವರು ಹೇಗಿರಬೇಕು ಅನ್ನುವಂಥದ್ದಾಗತ್ತೆ. ಮಧ್ಯಾಹ್ನದ ನಂತರದಲ್ಲಿ ದುಃಖ ಇನ್ನಷ್ಟು ಹೆಚ್ಚಾಗುವಂಥದ್ದು. ನಿಮ್ಮ ಆಲಸ್ಯವನ್ನು ದೂರ ಮಾಡಿಕೊಳ್ಳಿ, ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ. ಯಾವುದೇ ಕೆಲಸದಲ್ಲಿ ಉತ್ಸಾಹಗಳಿಲ್ಲದೆ ಎಡವಟ್ಟನ್ನು ಮಾಡಿಕೊಳ್ತಕ್ಕಂಥದ್ದು. ಹಣದ ವಿಚಾರಕ್ಕೆ ತೊಂದರೆಯಾಗದಂತೆ ಮಾಡಿಕೊಳ್ಬೇಕು, ಇಲ್ಲದೇ ತುಂಬ ಬೇಸರ ಮಾಡ್ಕೊಳ್ತೀರಿ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.